ಮಲೇಷ್ಯಾ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಪೆಟ್ರೋನಾಸ್ ಟ್ವಿನ್ ಟವರ್ಸ್. ರಾತ್ರಿ ಹೊತ್ತು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಹಾಗೂ ಅತಿ ಎತ್ತರದ ಮುರುಗನ್ ಸ್ಟ್ಯಾಚ್ಯೂ ಇರುವಂತಹ ಬಾಟು ಕೇವ್ಸ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ಮೈ ಗುಡ್ ಫ್ರೆಂಡ್ ವೀನಸ್ ಅಂತ, ಮಲೇಷ್ಯಾಯಿಂದ. ಆ್ಯಂಡ್ ಶೀ ಈಸ್ ಟೇಕಿಂಗ್ ಅಸ್ ಆನ್ ಅ ಡೇ ಟೂರ್. ತುಂಬ ಲೋಕಲ್ಲಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಲೆಟ್ಸ್ ಗೋ. KTM is Batu Cave, the last station. Okay, Yeah. There's no interchange here. Yeah, no interchange here. But later we go, the Chinatown is Pasar Seni. So it's either, if you want to go for one more spot, is the Dataran Merdeka, then we can go Masjid Jamal. But if you see the day is almost like... ಸೊ ನಾವಿವತ್ತು ನಮ್ಮ ಡೇ ಹೇಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಲಂಚ್ಗೆ ಅಲ್ಲಿನ ಲೋಕಲ್ ಫುಡ್ನ ತಿಂತಿದ್ದೀವಿ. Tell me, what is this one? Okay, this one is what we call Assam Laksa. Okay. Okay, this one is what we call the white curry mee. And this one will be the coconut ice cream. So these three items is the most popular things that Malaysians used to eat during breakfast or lunchtime. ಫುಡ್ ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು, ವಿತ್ ಲಾಟ್ಸ್ ಆಫ್ ಸ್ಪೈಸಸ್. ಸೊ ಫುಡ್ ಅಂದ ತಕ್ಷಣ ನಾನು ಇದನ್ನು ಮೆನ್ಷನ್ ಮಾಡಲೇಬೇಕು ಅಂತ ಈ ಥರ ಫೋಟೋ ಹಾಕ್ತಿದ್ದೀನಿ. ಈ ಡಿಶ್ ಹೆಸರು ಬಿಹೂನ್ ಅಂತ. ವಾಮಸಲ್ಲಿಯಲ್ಲಿ ಮಾಡಿರ್ತಾರೆ ಇದನ್ನು, ವಿತ್ ಲಾಟ್ಸ್ ಆಫ್ ಸ್ಪೈಸಸ್ ಆ್ಯಂಡ್ ವೆಜಿಟೇಬಲ್ಸ್. ಒನ್ ಆಫ್ ದ ಮಸ್ಟ್ ಟ್ರೈ ಫುಡ್, ಅಂದರೆ ಗೋ ಟು ಡಿಶ್ ಅಂತ ಹೇಳ್ಬೋದು. ನಾನು ಇದನ್ನು ಹಾಗೂ ಜಾಲ್ ರೋಟಿ ಇದನ್ನು ಆಲ್ಮೋಸ್ಟ್ 1 ಮಂತ್ ಇದನ್ನೇ ತಿನ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿನ ವೈಟ್ ಕಾಫಿ, ನೀವು ಮಲೇಷ್ಯಾಗೆ ಹೋಗ್ತಿದ್ದೀರಾ ಅಂದರೆ ಡೋಂಟ್ ಮಿಸ್ ಇಟ್. ಆ್ಯಂಡ್ ಇಲ್ಲಿ ಕೆಲವೊಮ್ಮೆ ನಮಗೇನಾಗುತ್ತೆ ಅಂದರೆ ತುಂಬ ವೆರೈಟೀಸ್ ಆಫ್ ಡಿಶ್ನ ಮಾಡಿಟ್ಟಿರ್ತಾರೆ, ಹಾಗೂ ಅಲ್ಲೊಂದು ಬೌಲ್ ಇಟ್ಟಿರ್ತಾರೆ. ಬೌಲ್ನ ತೊಗೊಳ್ತೀವಿ, ನಮಗೇನೇನು ಬೇಕು, ನಮಗೇನು ಇಷ್ಟ ಅದನ್ನು ಮಾತ್ರ ಹಾಕ್ಕೊಳ್ತೀವಿ. ಅದ್ರ ಮೇಲೆ ಅವರು ಪ್ರೈಸ್ನ ಡಿಸೈಡ್ ಮಾಡ್ತಾರೆ, ಮುಂಚೆನೇ ಪ್ರೈಸ್ನ ಡಿಸೈಡ್ ಮಾಡಿರೋಲ್ಲ. ಸೊ ಇಂಟ್ರೆಸ್ಟಿಂಗ್ ಅಲ್ವಾ? ವೆಲ್, ಲೆಟ್ಸ್ ಗೆಟ್ ಬ್ಯಾಕ್ ಟು ಅವರ್ ಡೇ ಟೂರ್. ಲೋಕಲ್ಲಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದು. ನಾವಿಲ್ಲಿ ಮೆಟ್ರೋ ಇದೆ, ಟ್ರೈನ್ಸ್ ಇದೆ, ಹಾಗೂ ಮೋನೋ ರೈಲ್ ಇದೆ. ನಾವು ಮೋನೋ ರೈಲ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವಿ. ತುಂಬ ಶೇಕಿ ಆಗಿದೆ. ಆ್ಯಂಡ್ ಲವ್ಲಿ ಎಕ್ಸ್ಪೀರಿಯೆನ್ಸ್. ನನಗೆ ಮಲೇಷ್ಯಾದಲ್ಲಿ ತುಂಬ ಜಾಸ್ತಿ ನೋಡಿದ್ದು ಶಾಪಿಂಗ್ ಮಾಲ್ಸ್. ನೀವು ಯಾವ ಏರಿಯಾಯಿಂದ ಯಾವ ಏರಿಯಾಗೆ ಹೋದರೂ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸ್ ಇರುತ್ತೆ. ಆ್ಯಂಡ್ ಶಾಪಿಂಗ್ ಅದು ಒಳಗಡೆ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇರುತ್ತೆ ಅಂದರೆ ಅಲ್ಲಿಂದ ಕನೆಕ್ಟಿವಿಟೀಸ್ ಇರುತ್ತೆ. ಸೊ ದಟ್ ಈಸ್ ಸಮ್ ವಾಟ್ ಇಂಟ್ರೆಸ್ಟಿಂಗ್. ನಮಗಿಲ್ಲಿ ವೀನಸ್ ಮಲೇಷ್ಯಾದು ಶಾರ್ಟ್ ಹಿಸ್ಟ್ರಿ ಹೇಳ್ತಿದ್ದಾರೆ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. The history of Malaysia. Actually, Malaysia is belong to Malaya at that time. Then only got the Orang Asli, that call is the local people here. Then why got so many Chinese? Why got so many Indians come to here? Because their ancestors want to find some job to earn money to their countries. Okay, so that time they come here, like Chinese, they come here to go and do for the mining. Yeah, mining. Like most of the Indians come here to, maybe they sell their silk. Yeah, so they come here for business opportunity lah. Then things like that, they started to have their family here. Yeah, then you can see, hey, why got Malays, why got Chinese, why got Indian? Then because it's a British colonial country. Yeah, so that time our country is actually conquered by different place lah. I mean got before that got Japan, I think French also. Yeah, French and British. After that, then only the British give us the rights for our people to take over the power lah. When was it? Which year did you get independence? 1957. Okay. Yeah, since then they say 7 times of Merdeka, then they got independent. So you can see, hey, why all the ethnicity can live very harmony here. Yeah. ಸೊ ತುಂಬ ಎತ್ತರದಲ್ಲಿ ಕಾಣಿಸ್ತಿರೋದು ಇದೆ ಮೆರಿಡಿಕಾ ಟವರ್. ಸೊ ಇದ್ರ ಕಂಪ್ಯಾರಿಸನ್ಗೆ ನಮಗೆ ಟ್ವಿನ್ ಟವರ್ಸ್ ಕೂಡ ಇದೇ ಫ್ರೇಮಲ್ಲಿ ಬರುತ್ತೆ ನೋಡಿ, ಅದಕ್ಕೂ ಎಷ್ಟು ಹೈಟ್ ಇದೆ ಅಂತ. ಇದು ದಿಸ್ ಬಿಲ್ಡಿಂಗ್, ಈ ಮೆರಿಡಿಕಾ ಬಿಲ್ಡಿಂಗ್ ಈಸ್ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ಎಂಟೈರ್ ವರ್ಲ್ಡ್. ಮೆರಿಡಿಕಾ ಅಂದರೆ ಫ್ರೀಡಮ್ ಅಂತ. ಸೊ ಈ ಬಿಲ್ಡಿಂಗ್ ಹತ್ರನೇ ಇವರ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ.
ಇದು ನ್ಯಾಷನಲ್ ಫ್ರೂಟ್ ಆಫ್ ಮಲೇಷ್ಯಾ, ದುರಿಯಾನ್ ಅಂತ ಕರೀತಾರೆ. ಒಂಥರ ಹಲಸಿನ ಹಣ್ಣು, ಹಲಸಿನಕಾಯಿ ಥರ ಇರುತ್ತೆ, ಬಟ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸ್ಮೆಲ್ ಕೂಡ ಅದೇ ರೀತಿ ಇರುತ್ತೆ, ಬಟ್ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗೂ ಅದರೊಳಗಡೆ ಇರುವಂತಹ ಫ್ರೂಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಈ ಹಣ್ಣು ತಿನ್ನೋಕ್ಕೆ ತುಂಬ ಸಾಫ್ಟಾಗಿ ಹಾಗೂ ಬಟರ್ ಫೀಲ್ ಇರುತ್ತೆ. ಬಟ್ ಫಸ್ಟ್ ಟೈಮ್ ತಿಂದಾಗ ನನಗನ್ಸಿದ್ದು ಇದು ಮನುಷ್ಯರು ಮಾಡಿರೋ ಥರ, ಅಂದರೆ ಮ್ಯಾನ್ ಮೇಡ್ ಥರ, ಬಟ್ ಇಟ್ಸ್ ಅ ಆ್ಯಕ್ಚುರಲ್ ನ್ಯಾಚುರಲ್ ಫ್ರೂಟ್. ಸೊ ಕೈಗೆಲ್ಲ ಕವರ್ ಹಾಕ್ಕೊಂಡು ತಿಂತೀವಿ, ಅಷ್ಟು ಸ್ಮೆಲ್ ಇರುತ್ತೆ. ಟೇಸ್ಟ್ ವೈಸ್ ನಾನು ಐ ವಿಲ್ ರೇಟ್ ನಮ್ಮ ಹಲಸಿನ ಹಣ್ಣು. ಸೊ ಈಗ ನೀವಿಲ್ಲಿ ನೋಡ್ತಿರೋದು ಚೈನಾ ಟೌನ್ನಲ್ಲಿರೋ ಪಿಟಾಲಿಂಗ್ ಸ್ಟ್ರೀಟ್. ಇದೊಂಥರ ನಮ್ಮ ಬ್ಯಾಂಗ್ಳೂರಲ್ಲಿ ಅವಿನ್ಯೂ ರೋಡ್ ಹೆಂಗೆ ಆ ಥರ ಇದೆ. ಫುಲ್ಲು ಲೋಕಲ್ ಆ್ಯಂಡ್ ತುಂಬ ಅಂದರೆ ತುಂಬ ಶಾಪಿಂಗ್ ಪ್ಲೇಸ್. ತುಂಬ ಅಂದರೆ ತುಂಬ ಜನ ಇರ್ತಾರೆ ಆ್ಯಂಡ್ ಫಾರಿನರ್ಸ್ ಇರ್ತಾರೆ. ಆ್ಯಂಡ್ ಇಲ್ಲಿ ಒಳ್ಳೆ ಗುಡ್ ಫುಡ್ ಕೂಡ ಇದೆ, ಅಂದರೆ ಲೋಕಲ್ ಸ್ಟ್ರೀಟ್ ಫುಡ್ ಸಿಗುತ್ತಂತೆ. ಸೊ ಕಮ್ ಲೆಟ್ ಮಿ ಶೋ ಯು ಏನೇನು ಲೋಕಲ್ ಫುಡ್ನ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಸೊ ಇಲ್ಲಿನ ಸ್ವೀಟ್ಸಲ್ಲಿ ಎಗ್ ಟಾರ್ಟ್ಸಲ್ಲಿ ತುಂಬ ವೆರೈಟೀಸ್ ಆಫ್ ಎಗ್ ಟಾರ್ಟ್ಸ್ ಇದೆ, ಆ್ಯಂಡ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇಲ್ಲಿನ ಎಗ್ ಟಾರ್ಟ್ಸ್. ಸೊ ಮಸ್ಟ್ ಟ್ರೈ. ಇದೇನಿದು ಬ್ಲ್ಯಾಕ್ ಆಗಿದೆ ಅಂತಂದರೆ ಇದು ಮೋಚಿ, ಅಂದರೆ ಜಾಪನೀಸ್ ಸ್ಟೈಲ್ ಮೋಚಿ. ಅಕ್ಕಿನ ಕುಟ್ಟಿ ಮಾಡಿರುವಂಥ ಸ್ವೀಟ್. ಅದ್ರ ಮೇಲೆ ಇವರು ಎಳ್ಳಿನ ಪುಡಿ ಮಾಡಿ ಅದನ್ನು ಮೆತ್ತಿ ಕೊಡ್ತಿದ್ದಾರೆ. ಇಟ್ ವಾಸ್ ಟೇಸ್ಟಿ. ಆ್ಯಂಡ್ ಇನ್ನೊಂದು ಪೀನಟ್, ಅಂದರೆ ಕಡಲೆ ಬೀಜದಲ್ಲಿನ ಪುಡಿ ಮಾಡಿ ಹಾಕಿರೋವಂಥದ್ದು. ಸೊ ಇಟ್ ವಾಸ್ ಟೇಸ್ಟಿ. So this one is the moon cake. So we can choose one also. One is red bean 啊，哪一个老板？都是 red bean 哦，都是 red bean，它的选款不同。哦，OK。So this one，喜欢什么款呢？ this one is the Labubu. Labubu, you like Labubu? Okay. I remember. Yeah, Labubu. We can. This one is the sesame. This is the more to Chinese. Also one of the famous noodles. But if you are not so hungry, then probably you just go street food first. If you are hungry later, you can come and have noodles. ನಾವು ಬಂದಿರೋದು ದುರಿಯಾನ್ ಫ್ರೂಟ್ ಎಂಡಾಗೋ ಸೀಸನ್ನಲ್ಲಿ. ಇದನ್ನಂತೂ ಫ್ರೂಟ್ಸಲ್ಲಿ ಗೋಲ್ಡ್ ಥರ ಟ್ರೀಟ್ ಮಾಡ್ತಿದ್ರು, ಅಷ್ಟು ಎಕ್ಸ್ಪೆನ್ಸಿವ್ ಇತ್ತು. ಇಲ್ಲಿ ನಮಗೆ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸ್ ಸಿಗುತ್ತೆ. ಲಿಚೀಸಲ್ಲೇ ತುಂಬ ವೆರೈಟೀಸ್ ಇರುತ್ತೆ, ಆ್ಯಂಡ್ ನಮಗೆ ಸ್ವಲ್ಪ ಆಫರ್ಡಬಲ್ ಆಗಿ ಸಿಗುತ್ತೆ. ಜಪಾನಲ್ಲಿ ನಮಗೆ ಫ್ರೂಟ್ಸ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಇದೆ, ಬಟ್ ಇಲ್ಲಿ ಹಾಗಲ್ಲ. ಸೊ ನಾವಂತೂ ಫುಲ್ಲಾಗಿ ಎಂಜಾಯ್ ಮಾಡಿದ್ವಿ. ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಬೈ ಮೆನಿ ಟೂರಿಸ್ಟ್. ಈ ಜಾಗದಲ್ಲಿ ಒಂಥರ ದೋಸೆ ಥರ ಹಾಕ್ತಾರೆ, ಆ್ಯಂಡ್ ಪೀನಟ್ ಮತ್ತು ಕೋಕೋನಟ್ ಸಮಥಿಂಗ್ ಏನೋ ಯೂಸ್ ಮಾಡಿ ದೇ ಆರ್ ಮೇಕಿಂಗ್ ಪ್ಯಾನ್ ಕೇಕ್ಸ್. ಸ್ಟ್ರೀಟ್ ಫುಡ್ಸ್ನಲ್ಲಿ ಇದು ಒನ್ ಆಫ್ ದ ಫೇವ್ರೇಟ್ ಆ್ಯಂಡ್ ಫೇಮಸ್ ಸ್ಪಾಟ್. Can you open and show me? 看你做好吗？他想看你做，好漂亮哦。 Nice, thank you. ಸೊ ಇಲ್ಲೆಲ್ಲ ಸಂಜೆ ಆಗ್ತಿದ್ದಂಗೆ ಇಷ್ಟು ಜಾಗದಲ್ಲಿ ದೇ ವಿಲ್ ಬ್ರಿಂಗ್ ಲಾಟ್ಸ್ ಆಫ್ ಚಿಕನ್ ಆ್ಯಂಡ್ ಸೀ ಫುಡ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ನಾನ್ ವೆಜ್. ಮೋಮೋಸ್ ತಿನ್ನೋಣ ಅಂತ ಬಂದ್ವಿ. ವೀನಸ್ ನಮಗೆ ಜಾಪನೀಸ್ ಯಾವ ಥರ ಚಾಪ್ ಸ್ಟಿಕ್ ಇಟ್ಕೊಳ್ತಾರೆ, ಅವ್ರು ಹೇಗೆ ಇಟ್ಕೊಳ್ತಾರೆ ಅಂತ ತೋರಿಸ್ತಿದ್ದಾರೆ. ಸೊ ಹೊಟ್ಟೆ ಅಂತೂ ತುಂಬೋಗಿತ್ತು, ಅದು ಇದು ಎಲ್ಲ ತಿಂದು. ಆ್ಯಂಡ್ ಇಲ್ಲಿಂದ ನಾವು ಇಲ್ಲೇ ಪಕ್ಕದಲ್ಲಿರುವಂತಹ ಸಿಟಿ ಮಾರ್ಕೆಟ್ಗೆ ಹೋಗ್ತೀವಿ. ಸಿಟಿ ಮಾರ್ಕೆಟಲ್ಲಿ ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಮಾರ್ಕೆಟ್ ಕೊಲಾಲಂಪುರಲ್ಲಿ. ಒಂಥರ ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬೋದು, ದಟ್ ಟು ಫಾರ್ ಶಾಪಿಂಗ್ ಅಗೇನ್. ಸೊ ಈ ಸಿಟಿ ಮಾರ್ಕೆಟಲ್ಲಿ ನಿಮಗೆ ಬೆಸ್ಟ್ ಆ್ಯಂಟಿಕ್ ಪೀಸಸ್ ಸಿಗುತ್ತೆ. ಸಿಲ್ವರಿಂದ ಮಾಡಿರೋದಾಗಿರ್ಬೋದು ಅಥವಾ ಕಾಪರ್, ಆ್ಯಂಡ್ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದು. ಆ್ಯಂಡ್ ಈ ಜಾಗದಲ್ಲಿ ಅಟ್ ಪ್ರೆಸೆಂಟ್ ವಿಡಿಯೋ ಮಾಡೋದಕ್ಕೆ ಬಿಟ್ಟಿದ್ದಾರೆ, ಬಟ್ ಮೇಲ್ಗಡೆ ಫ್ಲೋರ್ನಲ್ಲಿ ದೇರ್ ಆರ್ ಮೆನಿ, ಬಟ್ ಅಲ್ಲಿ ಕ್ಯಾಮ್ರಾ ಈಸ್ ನಾಟ್ ಅಲೌಡ್. ಸೊ ಆದ್ದರಿಂದ ಇದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಫ್ ಯು ಲವ್ ಆ್ಯಂಟಿಕ್ ಪೀಸಸ್, ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಶಾಪ್. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಬಾಟು ಕೇವ್ಸ್ ಕಡೆ ಹೋಗ್ತಾ ಇದ್ದೀವಿ ಈಗ.
ನಾನು ಆಲ್ಮೋಸ್ಟ್ ಮಲೇಷ್ಯಾಲಿ ಎಲ್ಲ ಪ್ಲೇಸಸ್ನೂ ತುಂಬ ಸಲ ವಿಸಿಟ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಬಾಟು ಕೇವ್ಸ್. ಲಾಸ್ಟ್ ಟೈಮ್ ನಾನು ಕ್ಯಾಬಲ್ಲಿ ಹೋಗಿದ್ದೆ, ಬಟ್ ಈ ಸಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಮಾರ್ನಿಂಗ್ ಹೋಗಿದ್ವಿ, ತುಂಬ ಅಂದರೆ ತುಂಬ ಜನ ಇದ್ದರು, ಬಟ್ ಈ ಸಲ ಈವ್ನಿಂಗ್ ಹೋಗ್ತಿದ್ದೀವಿ, ಜನ ತುಂಬ ಕಮ್ಮಿ ಇದ್ದಾರೆ. ಸೊ ಇಟ್ಸ್ ಬೆಸ್ಟ್ ಟು ವಿಸಿಟ್ ಇನ್ ದ ಈವ್ನಿಂಗ್. ನೀವೇ ನೋಡಿ. ಮೇಲೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಈ ಥರ ಮಹಾ ಮಂಗಳಾರತಿ ಆಗ್ತಿತ್ತು ಸಂಜೆ ಕೆಳಗಡೆ. ಆ್ಯಂಡ್ ಅಲ್ಲಿ ಹೋಗಿ ನಾವು ನಿಂತ್ಕೊಂಡು ದೇವರು ಪ್ರೇ ಮಾಡಿಕೊಂಡು ಈ ಥರ ವೈಬ್ ನಮಗೆ ಜಪಾನಲ್ಲಿ ಟು ಬಿ ಫ್ರ್ಯಾಂಕ್ ಸಿಗಲ್ಲ. ಒಂಥರ ತುಂಬ ಬ್ಲೆಸ್ಡ್ ಅನ್ನಿಸ್ತು ನಮಗೆ. ಸೊ ನಾವು ಒಳ್ಳೆ ದೇವರ ದರ್ಶನ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆ ಹೊರಟ್ವಿ. ನಾವು ರೂಮ್ ಮಾಡಿದ್ದು ಈ ಪೆಟ್ರೋನಾ ಟವರ್ಸ್ಗೆ ವಾಕಬಲ್ ಡಿಸ್ಟೆನ್ಸ್ ಆಗಿ. ಸೊ ಇಲ್ಲಿ ಆನ್ ದ ವೇ ನಡ್ಕೊಂಡು ಹೋಗ್ತಾ ಈ ಥರ ಇತ್ತು ನಮ್ಮ ವ್ಯೂ. ನಾನು ಮಾರ್ನಿಂಗ್ ಯೋಗ ಕ್ಲಾಸಸ್ನ ಮುಗಿಸ್ಕೊಂಡು ಆಲ್ಮೋಸ್ಟ್ ಒಂದು 12 ನನ್ನ ಎಲ್ಲ ಕ್ಲಾಸಸ್ಸು ಈ ದಿವಸ ಮುಗೀತಿತ್ತು. ಸೊ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಜೆಂಟಿಂಗ್ ಹಿಲ್ಸ್. ಸೊ ನಾವು ಟಿಕೆಟ್ನ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಇಲ್ಲೇ ಬಂದು ಬುಕ್ ಮಾಡ್ಕೊಳ್ತೀರಾ ಅಂದರು, ದಟ್ ಈಸ್ ಫೈನ್. ಬಟ್ ಇಲ್ಲಿ ಇಷ್ಟು ಜನ ಕಾಯ್ತಾ ಇರೋದು ಒಂದು ಪ್ರೀವಿಯಸ್ ಬಸ್ಗೆ. ನಾವು ನಮ್ಮ ಒಂದು ಬಸ್ ಬುಕ್ ಮಾಡಿದ್ದು 12:30ಗೆ, ಬಟ್ ಇಲ್ಲಿ ಕೂತಿರೋರು 11 ಇರೋ ಬಸ್ಸು ಇನ್ನು 12:30 ಆದರೂ ಬಂದಿಲ್ಲ. ಸೊ ದೇ ಆರ್ ವೆಯ್ಟಿಂಗ್ ಫಾರ್ ಇಟ್. ನಾವು ಕೂಡ ನಮ್ಮ 12:30 ಬಸ್ಸು 2 ಗಂಟೆಗೆ ಬಂತೇನೋ ಗೊತ್ತಿಲ್ಲ, ಬಟ್ ಇದ್ದಿದ್ದು ನಾವಿಬ್ಬರೇ ಆಗಿರೋದ್ರಿಂದ ಬೇಗ ಬಿಟ್ಟರು. ಸೊ ನಮಗೆ 2 ಸೀಟ್ ಈಸಿಯಾಗಿ ಸಿಕ್ತು ಅರೌಂಡ್ 1 ಗಂಟೆಗೆ. ಯಾಕೆ ಬಸ್ ಬಂದಿಲ್ಲ ಅಂತಂದರೆ ಬಿಕಾಸ್ ಆಫ್ ದಿಸ್ ಟ್ರಾಫಿಕ್ ಜಾಮ್. ಹೋಗಿರೋ ಬಸ್ ಹೋಗ್ತಾ ಇಲ್ಲ, ವಾಪಸ್ ಬರೋಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಈ ದಿವಸ ಒಂದು ನ್ಯಾಷನಲ್ ಹಾಲಿಡೇ ಆಗಿರೋದ್ರಿಂದ ಸೊ ಎಲ್ಲರೂ ಕೂಡ ಜೆಂಟಿಂಗ್ ಐಲ್ಯಾಂಡ್ಸ್ಗೆ ಹೋಗ್ತಿದ್ದಾರೆ. ಆ ರೀಸನ್ನಿಂದ ಟ್ರಾಫಿಕ್ ಜಾಮ್, ಎಂಟೈರ್ ಹಿಲ್ಲೇ ಟ್ರಾಫಿಕ್ ಜಾಮ್. ಆಲ್ಮೋಸ್ಟ್ ಒಂದು 5 hours 45 minutes ಹೋಗಬೇಕಾಗಿರೋ ಅಂಥ ಡೆಸ್ಟಿನೇಷನ್ 5 hour ತೊಗೊಂಡಿದೆ. ಯೋಚನೆ ಮಾಡಿ. ಸೊ ನೀವು ಮಲೇಷ್ಯಾಗೆ ಬಂದಾಗ ಮೇಕ್ ಶ್ಯೂರ್ ಜೆಂಟಿಂಗ್ ಹೈಲ್ಯಾಂಡ್ಸ್ನ ಸ್ಯಾಟರ್ಡೇ, ಸಂಡೇ ಅಥವಾ ನ್ಯಾಷನಲ್ ಹಾಲಿಡೇಸ್ ಇರೋ ಟೈಮ್ನಲ್ಲಿ ಇಟ್ಕೊಂಬೇಡಿ. ಬಿಕಾಸ್ ಎಲ್ಲ ಕಡೆನೂ ಬರೀ ತುಂಬ ಜನ ಇರ್ತಾರೆ ಆ್ಯಂಡ್ ಬರೀ ನಿಂತ್ಕೊಳ್ಳೋದೇ ಆಗೋಗುತ್ತೆ ಒಂದು ಜಾಗದಲ್ಲಿ. ನಮಗೆ ರೋಪ್ವೇ ಟಿಕೆಟ್ಸ್ನ ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಬುಕ್ ಮಾಡ್ಬೋದು. ನಾವು ಆಫ್ಲೈನಲ್ಲಿ ಬುಕ್ ಮಾಡ್ತೀವಿ ಅಂತ ಹೋದರೆ ಲೈನಲ್ಲಿ ನಿಂತ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಕಾರ್ಡ್ ಮಾತ್ರ ತೊಗೊಳ್ಳೋದು, ಕ್ಯಾಶ್ ಅವ್ರು ಇಸ್ಕೊಳ್ಳೋದಿಲ್ಲ. ಆ್ಯಂಡ್ ಮೇಕ್ ಶ್ಯೂರ್ ನೀವು 2 waysನ ತೊಗೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅಲ್ಲೋಗಿ ಮತ್ತೆ ಲೈನಲ್ಲಿ ನಿಂತು ಇನ್ನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಳ್ಬೇಕಾಗುತ್ತೆ. ಸೊ 2 ways ತೊಗೊಳ್ಳೋದು ಈಸ್ ಬೆಸ್ಟ್. ನಾವು ಯಾವ ಬಸ್ಸಲ್ಲಿ ಬಂದ್ವಿ ಆ ಬಸ್ ಜೊತೆಗೇ ಒಂದು ಟಿಕೆಟ್, ರೋಪ್ವೇ ಟಿಕೆಟ್ ಕೂಡ ನಮಗೆ ಸಿಕ್ಕಿತ್ತು. ಬಟ್ ನಾವು ಅಂದ್ಕೊಂಡ್ವಿ ದಟ್ ಈಸ್ ದ ಬೆಸ್ಟ್ ಥಿಂಗ್ ಅಂತ. ಬಟ್ ನಾವು ಮೇಲೆ ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು ಅದು 1 way ಮಾತ್ರ ಇದೆ. 2 way, ಸೆಕೆಂಡ್ ವೇ ಅಂದರೆ ಬರಬೇಕು ಅಂದಾಗ ಅಗೇನ್ ನಾವು ಲೈನಲ್ಲಿ ನಿಂತ್ಕೊಂಡು ನಾವು ನಮ್ಮ ರಿಟರ್ನ್ ಟಿಕೆಟ್ನ ತೊಗೊಂಡ್ವಿ. ಸೊ ಮೇಕ್ ಶ್ಯೂರ್ ನೀವು ಯಾವುದಾದ್ರೂ ಕಡೆಯಿಂದ ಹೋಗ್ತಿದ್ದೀರಾ ಅಂದರೆ ಎರಡೂ ಕಡೆ ನಿಮಗೆ ಟಿಕೆಟ್ ಇದೆಯಾ ಇಲ್ವಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಮಗೆ ಈ ಥರ ಹೋಗ್ತಾ ಹೋಗ್ತಾ ಇಲ್ಲೊಂದು ಟೆಂಪಲ್ ಇದೆ. ಆ ಟೆಂಪಲ್ ಹತ್ರ ಒಂದು ಸ್ಟಾಪ್ ಕೊಡ್ತಾರೆ. ಸೊ ನೀವು ಅಲ್ಲಿ ಇಳ್ಕೊಂಡು ಆ ಟೆಂಪಲ್ ಮುಗಿಸ್ಕೊಂಡು ಮತ್ತೆ ಮೇಲೆ ಹೋಗ್ಬೋದು. ಆ್ಯಂಡ್ ಮತ್ತೆ ಅಲ್ಲಿಂದ ಇನ್ನು 2-3 ಸ್ಟಾಪ್ಸ್ ಇದೆ. ಸೊ ಯಾವ್ಯಾವ ಸ್ಟಾಪಲ್ಲಿ ಬೇಕೋ ಆ ಸ್ಟಾಪಲ್ಲಿ ನೀವು ಇಳ್ಕೊಂಡು ಮುಂದಕ್ಕೆ ಹೋಗ್ಬೋದು.
ಖುಷಿ ಆಗ್ತಿದೆ. ಸೆಕೆಂಡ್ ಟೈಮ್ ಬರ್ತಿದ್ದೀನಿ ನಾನು. ಬಟ್ ಇರೋ ಬರೋ ಸ್ಟೋರಿ ಎಲ್ಲ ಆಲ್ರೆಡಿ ಹೇಳಿರ್ತೀನಿ. ಫೈನಲಿ ಬಟ್ ಈ ಒಂದು ಎಂಟೈರ್ ಕೇಬಲ್ ಕಾರಲ್ಲಿ ಇಬ್ಬರೇ ಇದ್ದೀವಿ. ಸೊ ದಟ್ಸ್ ನೈಸ್. ಮಲೇಷ್ಯಾನಲ್ಲಿ ಸೊ ಮೇಲೆ ಹೋಗ್ತಾ ಹೋಗ್ತಾ ನಾವು ಆಲ್ಮೋಸ್ಟ್ ಮೋಡಗಳ ಮಧ್ಯೆ ಹೋಗಿಬಿಡ್ತೀವಿ. ಅಷ್ಟು ಫಾಗ್ ಇರುತ್ತೆ ಹಾಗೂ ಮೋಡದ ಲೆವೆಲಿಗೆ ನಾವು ಹೋಗ್ತೀವಿ ಅಂತ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ವ್ಯೂ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಹಿಯರ್ ದೆರ್ ಆರ್ ಮೆನಿ ಗೆಸ್ಟ್ ಹೌಸ್. ನಾವು ಬಂದು ಇಲ್ಲಿ ಸ್ಟೇ ಮಾಡ್ಬೋದು. ಆ ಥರ ತುಂಬ ಜನ ಬಂದು ಸ್ಟೇ ಮಾಡ್ತಾರೆ. ಇದೊಂಥರ ನಮಗೆ ಊಟಿ ಹೇಗೆ ಆ ಥರ ಒಂದು ಪ್ಲೇಸ್ ಇಲ್ಲಿನ ಮಲೇಷಿಯನ್ಸ್ಗೆ. ಸೊ ಆಲ್ಮೋಸ್ಟ್ ನಾವು ಫೈನಲ್ ಡೆಸ್ಟಿನೇಷನ್ಗೆ ರೀಚ್ ಆಗ್ತಿದ್ದೀವಿ. ಇಲ್ಲಿ ರೀಚ್ ಆಗೋಕ್ಕೆ ಮುಂಚೆ ನೀವು ನೋಡ್ತಿರ್ಬೋದು, ಇದು ಇಲ್ಲಿನ ಅಮ್ಯೂಸ್ಮೆಂಟ್ ಪಾರ್ಕ್. ತುಂಬ ಜನ ಅಡ್ವೆಂಚರ್ ಗೇಮ್ಸ್ನ ಇಷ್ಟಪಡೋರು ಮಕ್ಕಳು, ದಿಸ್ ಈಸ್ ಒನ್ ಡೇ ಟೂರ್ ಆಗಿ ಬರೋದು ಇಸ್ ದ ಬೆಸ್ಟ್ ಆಪ್ಷನ್. ಇಲ್ಲೇ ಕುತ್ಕೊಳತ್ತಾ? ಸೊ ಈ ಥರ ಹೈ ಲ್ಯಾಂಡ್ ಮೇಲೆ ಇರೋದು ಅಮ್ಯೂಸ್ಮೆಂಟ್ ಪಾರ್ಕ್. ಅದರೊಳಗಡೆ ಒಂದು ಬಿಗ್ ಮಾಲ್. ಸೊ ಇಲ್ಲಿ ಇಂಡೋರ್ ಆ್ಯಕ್ಟಿವಿಟೀಸು ಇದೆ, ಔಟ್ಡೋರ್ ಆ್ಯಕ್ಟಿವಿಟೀಸು ಇದೆ. ಇಂಡೋರ್ ಆ್ಯಕ್ಟಿವಿಟೀಸ್ ಈಸಿಲಿ ಆಕ್ಸೆಸಬಲ್. ಆ್ಯಂಡ್ ನಾವು ಕೂಡ ಸ್ಪೈಡರ್ ಗ್ಲೈಡರ್ಗೆ ಟಿಕೆಟ್ಸ್ನ ತೊಗೊಂಡು ಹೋಗ್ತಿದ್ದೀವಿ. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕಾರ್ಡ್ನ ಯೂಸ್ ಮಾಡಿಕೊಂಡು ನಾವು ಟಿಕೆಟ್ಸ್ನ ತೊಗೊಳ್ತೀವಿ ಸ್ಪೈಡರ್ ಗ್ಲೈಡರ್ದು. ಆ್ಯಂಡ್ ಇಲ್ಲಿ ಕ್ಯಾಶ್ ಅಲೋ ಇಲ್ಲ. ಬಿಕಾಸ್ ನಾವು ಕಾಮನಾಗಿ ರೋಲರ್ ಕೋಸ್ಟ್ರಲ್ಲಿ ಕುತ್ಕೊಂಡು ಹೋಗ್ತೀವಿ, ಬಟ್ ಇಲ್ಲಿ ಮಲ್ಕೊಂಡು ಹೋಗ್ತೀವಿ, ಅದು ಕೂಡ ಪ್ರೋನ್ ಪೊಸಿಷನಲ್ಲಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ವಿ ರಿಯಲಿ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂಥರ ಇಲ್ಲಿಗೆ ಬಂದಿದ್ದು ಸಖತ್ ವರ್ತ್ ಅನ್ನಿಸ್ತು ನಮಗೆ. ಹೀಗೆ ನಮ್ಮ ಡೇನ ಆಲ್ಮೋಸ್ಟ್ ಇಲ್ಲೇ ಮುಗಿಸ್ಕೊಂಡು ಇಲ್ಲಿಂದ ವಿ ಆರ್ ಗೋಯಿಂಗ್ ಬ್ಯಾಕ್ ಟುವರ್ಡ್ಸ್ ಕುಲಾಲಂಪುರ್. ಇಲ್ಲಿ ಟ್ಯಾಕ್ಸೀಸ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಲೈಕ್ 4 people 3 people, ಸೊ ಇಲ್ಲಿಗೆಲ್ಲ ಬರೋದು ಇಟ್ ವಿಲ್ ಬಿ ಆಲ್ಮೋಸ್ಟ್ ಸಿಮಿಲರ್ ಟು ಬಸ್ ಚಾರ್ಜಸ್. ನೀವೇನು ಕೊಡ್ತೀರಾ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಥರಾನೇ. ಸೊ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಅಗೇನ್ ಎಷ್ಟೊಂದು ಫುಡ್ ಇದೆ ಇಲ್ಲಿ. ಫುಡ್ ಲವರ್ಸ್ಗಂತೂ ಬೆಸ್ಟ್ ಪ್ಲೇಸ್. ಸೊ ಚೆನ್ನಾಗಿ ಊಟ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಬ್ಯಾಕ್ ಟುವರ್ಡ್ಸ್ ಕುಲಾಲಂಪುರ್. ಅಗೇನ್ ಬಸ್ಸಲ್ಲಿ ಇಲ್ಲಿ ಡಬಲ್ ಡೆಕ್ಕರ್ ಬಸ್ ಇರುತ್ತೆ. ದಿಸ್ ಈಸ್ ಆಲ್ಸೋ ಸೋ ಕ್ಯೂಟ್. ನನಗಂತೂ ಮೇಲೆ ಹೋಗಿ ಕುತ್ಕೊಬೇಕು ಅಂತ ಸಖತ್ ಆಸೆ ಆಗ್ತಿತ್ತು. ಆ್ಯಂಡ್ ಇದು ಪೀಕ್ ಅವರ್ಸ್ ಆಗಿರೋದ್ರಿಂದ ತುಂಬ ಜನ ಇದ್ದರು. ಸೊ ಪಬ್ಲಿಕ್ ಹಾಲಿಡೇಸ್ನಲ್ಲಿ ಕೆಲವೊಂದು ರೋಡ್ ಅಂತೂ ಕೇಳೋದೇ ಬೇಡ. ಇದು ಟ್ರಾಫಿಕ್ ಜಾಮ್ನಲ್ಲಿ ಬ್ಯಾಂಗ್ಳೂರನ್ನ ಮೀರಿಸ್ತಿತ್ತು, ಅಷ್ಟು ಜೋರು ಟ್ರಾಫಿಕ್ ಇತ್ತು.
ನೆಕ್ಸ್ಟ್ ಹೋಗಿದ್ದು ಥಿಯಾನ್ ಟೆಂಪಲ್ಗೆ, ಒನ್ ಆಫ್ ದ ಪೀಸ್ ಆ್ಯಂಡ್ ಬ್ಯೂಟಿಫುಲ್ ಟೆಂಪಲ್. ಇದು ತುಂಬ ಹತ್ತಿರ. ಇಲ್ಲೇನಪ್ಪ ಅಂದರೆ ಈ ಥರ ಒಂದು ಸ್ಟಿಕ್ಸ್ ಇರುತ್ತೆ. ಹಿಂಗೆ ಹಾಕಿದಾಗ ಒಂದು ಸ್ಟಿಕ್ ಮೇಲೆ ಬರುತ್ತಲ್ವ, ನೀವು ಒಂದು ಕ್ವೆಶ್ಚನ್ಸ್ನ ಕೇಳಿಕೊಂಡು ಆ ಸ್ಟಿಕ್ ನಂಗೆ ಹಾಕಿದಾಗ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ನೀವು ಇಲ್ಲಿರೋ ಬಾಕ್ಸ್ಗಳಲ್ಲಿ ಹುಡುಕಿದಾಗ ನಿಮಗೆ ನೀವು ಮನಸ್ಸಲ್ಲಿ ಏನಾನ ಕ್ವೆಶ್ಚನ್ಸ್ ಕೇಳಿರ್ತೀರಲ್ಲ ದೇವ್ರಿಗೆ, ಅದು ನಿಮಗೆ ಆನ್ಸರ್ ಮುಖಾಂತರ ಈ ಥರ ಚೀಟಿಯಲ್ಲಿ ಆನ್ಸರ್ ಸಿಗುತ್ತೆ. ಆ್ಯಂಡ್ ನಾನು ಕೇಳಿದ ಕ್ವೆಶ್ಚನ್ಸ್ಗೆ ಆಲ್ಮೋಸ್ಟ್ ಒಂದು 3 ಕ್ವೆಶ್ಚನ್ಸ್ ಕೇಳಿದೆ, 3ಕ್ಕೂ ಅದ್ರ ರಿಲೇಟೆಡ್ ಆಗಿ ಆನ್ಸರ್ ಸಿಕ್ತು. ಸೊ ನಾನಂತೂ ಫುಲ್ ಫ್ಯಾನ್ ಆಗೋದೆ ಈ ದೇವ್ರಿಗೆ. ಇದು ಥಿಯಾನ್ ಟೆಂಪಲ್ ಅಂತ. ಸೊ ಇಲ್ಲಿನ ದೇವರು ಹೀಗಿರುತ್ತೆ. ಇದು ಬುದ್ಧಿಸ್ಟ್ ಟೆಂಪಲ್. ಈ ಟೆಂಪಲ್ ಹತ್ತಿರದಲ್ಲೇ ಇರುವಂಥದ್ದು ಮಿನಿ ಇಂಡಿಯಾ. ಇದೊಂಥರ ಸಿಂಪ್ಲಿ ಹೈಪ್ ಅನಿಸ್ತು. ಬಟ್ ಇಲ್ಲಿ ಇಂಡಿಯನ್ ಫುಡ್ ಎಲ್ಲ ಸಿಗುತ್ತೆ. ಎಸ್, ಮಲೇಷ್ಯಾದಲ್ಲಿ ಮೆಟ್ರೋ ಟ್ರೈನ್ಸ್, ಇದು ಕುಲಾಲಂಪುರ್ನಲ್ಲಿ ಮೆಟ್ರೋ ಟ್ರೈನ್ಸ್ಗೆ ಡ್ರೈವರ್ ಇಲ್ಲ, ಅಂದರೆ ಡ್ರೈವರ್ ಲೆಸ್ ಮೆಟ್ರೋ ಟ್ರೈನ್ಸ್. ಅದು ತಾನೇ ಮೂವ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ಆನ್ ಟೈಮ್ ಬರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗಂತೂ. ಸೊ ಇಲ್ಲಿ ಯಾರೋ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಹೋಗ್ತಿದ್ದಾರೆ. ಆ್ಯಂಡ್ ಇವ್ರಿಗೆ ದೊಡ್ಡ ದೊಡ್ಡ ಬೈಕ್ಗಳಲ್ಲಿ ಕೂಡ ಸೆಕ್ಯೂರಿಟಿ ಇರುತ್ತೆ. ಅದು ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಇದಕ್ಕೆ ಮುಂಚೆ ತುಂಬ ಜನ ಪಾಸ್ ಆದರು ನನ್ನ ಮುಂದೆ, ಅದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ಇಷ್ಟನ್ನು ಮಾಡ್ತೀನಿ. ನಾವು ಟ್ವಿನ್ ಟವರ್ಸ್ ಮೇಲೆ ನಾವು ವ್ಯೂ ನೋಡೋದಕ್ಕೆ ಅಂತ ಹೋದ್ವಿ. ಅದಕ್ಕೆ 2 ಟೈಪ್ಸ್ ಆಫ್ ಟಿಕೆಟ್ ಇರುತ್ತೆ. ಅದು ಒಂದು ಹಾಫ್ ಲೆವೆಲ್ಗೆ ಇರುತ್ತೆ ಆ್ಯಂಡ್ ಇನ್ನೊಂದು ಫುಲ್ ಟಾಪ್ಗೆ ಹೋಗಿ ನಾವು ನೋಡ್ತೀವಿ. ಸೊ ನಾವು 2 ಲೆವೆಲ್ಗೆ ಹೋಗಿ ನೋಡಬೇಕು ಅಂತ ಹೋಗಿದ್ವಿ. ಆ್ಯಂಡ್ ಇಟ್ ವಾಸ್ ಅ ಬೆಸ್ಟ್ ವ್ಯೂ, ಸಿಟಿ ವ್ಯೂ. ಸೊ ದಿಸ್ ಈಸ್ ಸ್ಟೇಜ್ 1 ಅಬ್ಸರ್ವೇಟರಿ ಡೆಕ್. ನಮಗೆ ಈ ಒಂದು ಜಾಗದಿಂದ ಸಿಟಿ ಹೇಗಿದೆ ಅಂತ ಕಾಣಿಸುತ್ತೆ. ಸೊ ಈ ಅಬ್ಸರ್ವೇಟರಿ ಡೆಕ್ ಇರೋದು 83rd ಫ್ಲೋರ್ನಲ್ಲಿ. ನೆಕ್ಸ್ಟ್ ಡೇ ಅಗೇನ್ ಕ್ಲಾಸಸ್ನ ಮುಗಿಸ್ಕೊಂಡು ಒನ್ ಆಫ್ ಮೈ ಸ್ಟೂಡೆಂಟ್ ಕಮ್ ಫ್ರೆಂಡ್, ಶಿ ಈಸ್ ಟೇಕಿಂಗ್ ಮಿ ಔಟ್. ನನಗೆ ಇಲ್ಲಿನ ತುಂಬ ಇಂಡಿಯನ್ ಟೆಂಪಲ್ಸ್ ಇದೆ ಅಂತ ಹೇಳಿದ್ರು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಶಿ ಈಸ್ ಟೇಕಿಂಗ್ ಮೀ ದೇರ್. Jalan Ipoh, this road leading to another town in another state, so it's called Jalan Ipoh. But then they changed the name to another king's name. It becomes Jalan Aslan Shah. Oh, okay. Yeah, I got it. ನನ್ನನ್ನು ಈ ಟೆಂಪಲ್ಗೆ ಕರ್ಕೊಂಡು ಬಂದಿರೋರು ಆ್ಯಕ್ಚುಲಾಗಿ ಚೈನೀಸ್, ಬಟ್ ಇಲ್ಲಿ ಬಂದು ದೇವ್ರ ಮುಂದೆ ನಿಂತು ಕೈ ಮುಗಿತಿದ್ರು. ಯಾ, ದಟ್ಸ್ ಅಮೇಝಿಂಗ್. ಯಾ, ಓಕೆ. ಅವರ್ಸ್ ಮುಂದೆ ಈ ಥರ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಆನ್ ರೋಡ್ ಫ್ಯಾಷನ್ ಶೋ ಕೂಡ ನಡೀತಿದೆ. There they have. ಬರೀ ಫ್ಯಾಷನ್ ಶೋ ಅಷ್ಟೇ ಅಲ್ಲ, ಇಲ್ಲಿನ ಲೋಕಲ್ ಗೇಮ್ಸ್ ಆಡಿಸ್ತಿದ್ರು, ಮ್ಯಾರಥಾನ್ ಇತ್ತು, ಸಿಂಗಿಂಗ್, ಡಾನ್ಸಿಂಗ್ ಎಲ್ಲ ಇತ್ತು. ಇಟ್ ವಾಸ್ ನೈಸ್ ಟು ಟೇಕ್ ಪಾರ್ಟ್ ಇನ್ ದಿಸ್ ಈವೆಂಟ್. ಇದು ಟ್ವಿನ್ ಟವರ್ಸ್ ಆಪೋಸಿಟಲ್ಲಿರುವಂತಹ ಸ್ಮಶಾನ.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಒನ್ ಆಫ್ ದ ವೆರಿ ಎಕ್ಸ್ಪೆನ್ಸಿವ್ ಪ್ಲೇಸ್ ಅಂತೆ. ಸೊ ಹಾಗೆ ವಾಕ್ ಮಾಡಿಕೊಂಡು ಈ ಬ್ರಿಡ್ಜ್ ಮೇಲೆ ಹೋಗ್ತೀವಿ. ರಾತ್ರಿ ಹೊತ್ತು ಇಟ್ಸ್ ಅ ವೆರಿ ನೈಸ್ ವ್ಯೂ ಬಿಕಾಸ್ ಇಲ್ಲಿನ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.